ನಮಸ್ಕಾರ, ನಾನು ನಾಗರಾಜ್ ಸಿದ್ದೇಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿದ್ದೀನಿ. ಈಗಾಗಲೇ ನಾವು ಚಪ್ಪಲಿಯನ್ನು ಧರಿಸ್ತೀವಲ್ವ, ಚಪ್ಪಲಿಯನ್ನು ಧರಿಸ್ಬೇಕಾದ್ರೆ ಈಗಾಗಲೇ ಚಪ್ಪಲಿ ಇಲ್ಲದೆ ವಾಕಿಂಗ್ ಮಾಡಿದ್ರೆ ಹಿಂಗೆ ನಡೆದ್ರೆ ನಮಗೇನಾಗ್ತದೆ ಕೇಳಿದ್ರೆ ನಮ್ಮ ಕಾಲುಗಳು ಗಟ್ಟಿ ಆಗ್ತದೆ. ಅದಕ್ಕೆ ನಾವು ಕಲ್ಲಲ್ಲಿ ಮತ್ತು ಮಣ್ಣಿನಲ್ಲಿ ಒಂದು ಕಬ್ಬಿಣದ ಮತ್ತು ತಾಮ್ರದ ಸತ್ವಗಳಿರ್ತದೆ, ಅದು ನಮ್ಮ ದೇಹಕ್ಕೆ ನಮ್ಗೆ ಒದಗಿಸ್ಕೊಡ್ತದೆ. ಆವಾಗ ಅದೇನಾಗ್ತದೆ ಕೇಳಿದ್ರೆ ನಾವು ಮೆಂಟಲಿ ಶಾರ್ಪ್ ಮತ್ತು ನಮಗೆ ಯಾವುದೇ ರೀತಿಯಾದಂತಹ ನೋವುಗಳು ಕಾಣಿಸ್ಕೊಳ್ಳೋದಿಲ್ಲ. ಮತ್ತೇನಾಗ್ತದೆ ಕೇಳಿದ್ರೆ ತಾಮ್ರ ಏನು ಮೆಂಟಲಿ ಶಾರ್ಪ್ ಮಾಡ್ತದೆ, ಮತ್ತು ಕಬ್ಬಿಣದ ಅಂಶಗಳು ಏನಿದ್ದಾವೆ ಅದು ನಮ್ಮನ್ನು ಕಬ್ಬಿಣದ ಅಂಶಗಳು ನಮ್ಮ ಏನು ಎಲುಬು ಮತ್ತು ಮೂಳೆಗಳನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಹಳೆಯ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಕೇಳಿದ್ರೆ, ಹಳೆಯ ಕಾಲದಲ್ಲಿ ನೂರಾರು ಸಾವಿರಾರು, ಈಗ ನಮ್ಮ ಶಂಕರಾಚಾರ್ಯರೆಲ್ಲ 5,000 ಕಿಲೋಮೀಟರ್ಗಳು ನಡೆದಿದ್ರು. ಅವರು 3 ಸಾರಿ ನಡೆದಿದ್ರಂತೆ. ಯಾಕಂದ್ರೆ ಅವ್ರು ಏನು ಮಾಡ್ತಾಯಿದ್ರೆ ಕಾಲಲ್ಲಿ ಪಾದರಕ್ಷೆಯನ್ನು ಧರಿಸೋದಿಲ್ಲಾಗಿತ್ತು. ಆವಾಗ ಅವ್ರಿಗೆ ಆಗ್ತಿತ್ತು ಕೇಳಿದ್ರೆ ಅದು ನಮ್ಮ ಅವ್ರಿಗೆ ಬಾಡಿ ಒಳಗೆ ಏನು ನಮ್ಮ ಕಲ್ಲಲ್ಲಿ ಮತ್ತು ಮಣ್ಣಿನಲ್ಲಿ ಒಂದು ಕಬ್ಬಿಣದ ಸತ್ವ ಮತ್ತು ತಾಮ್ರದ ಸತ್ವ ಇರೋದ್ರಿಂದ ಅದು ದೇಹದಲ್ಲಿ ಒಂದು ಕಬ್ಬಿಣದ ಅಂಶ ಮತ್ತು ತಾಮ್ರದ ಅಂಶವನ್ನು ಒದಗಿಸ್ಕೊಡ್ತಾ ಇತ್ತು. ಹಳೆಯ ಕಾಲದಲ್ಲಿ ಸ್ವಾಮೀಜಿಗಳು ಮತ್ತು ಋಷಿಮುನಿಗಳು ನಡ್ಕೊಂಡೇ ತಿರುಗಾಡ್ತಿದ್ರು. ಅವ್ರಿಗೆ ಏಕೆ ತಿರುಗಾಡ್ತಿದ್ರು ಕೇಳಿದ್ರೆ ಯಾವುದೇ ರೋಗ ಆಗಿರ್ತಿರ್ಲಿಲ್ಲ. ಅವರು ನಡ್ಕೊಂಡು ತಿರುಗಾಡೋದ್ರಿಂದ ಮತ್ತೇನೆಂದರೆ ಎಲ್ಲರೂ ಈಗಾಗಲೇ ಏನು ಚಪ್ಪಲಿ ಹಾಕೊಂಡು ತಿರುಗಾಡ್ತಾರಲ್ವ, ಅದಕ್ಕೆ ಎಲ್ಲ ರೀತಿಯ ನೋವುಗಳು ಕಾಣಿಸ್ಕೊಳ್ತದೆ. ಯಾಕಂದರೆ ಅವ್ರಿಗೆ ಏನಾಗ್ತದೆ ಅಂದರೆ ಕಲ್ಲಲ್ಲಿ ಮಣ್ಣಿನಲ್ಲಿ ಇರುವಂಥ ಸತ್ವಗಳು ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನೋವುಗಳನ್ನ ಕಾಲು ನೋವು, ಸೊಂಟದ ನೋವೆಲ್ಲ ಕಾಣಿಸ್ಕೊಳ್ತದೆ. ಮತ್ತು ಮೆಂಟಲಿ ಕೂಡ ಫಿಸಿಕಲಿ ಫಿಟ್ ಇರೋದಿಲ್ಲ. ಯಾಕಂದರೆ ಆ ಆಂತರಿಕವಾಗಿ ಫಿಟ್ ಮತ್ತು ಸದೃಢವಾಗಿ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನೀವಾಗಲೇ ಪ್ರತಿಯೊಂದಿನ ನೀವು ವಾಕಿಂಗ್ ಮಾಡ್ತೀವಲ್ವ, ಆವಾಗ ನೀವೇನು ಮಾಡಬೇಕು ಕೇಳಿದರೆ ಚಪ್ಪಲಿಯನ್ನು ಧರಿಸ್ಬಾರ್ದು. ಈಗ ತಾವು ನೋಡ್ಬೋದು, ಇವನ್ನ ನಾವು ಕಲ್ಲನ್ನು ಟಚ್ ಮಾಡಿದ್ರೆ ಅದಕ್ಕೆ ನಮ್ಮ ಕಾಲಿಗೆ ಗಟ್ಟಿ ಆಗ್ತದೆ ಕಾಲು. ಮತ್ತೇನಾಗ್ತದೆ ಕೇಳಿದ್ರೆ ಅದಕ್ಕೆ ಅದ್ರ ಒಳಗೆ ಏನಿರ್ತದೆ ಕೇಳಿದ್ರೆ ಕಬ್ಬಿಣದ ಅಂಶ ಇರ್ತದೆ ಮತ್ತು ಅದ್ರ ಒಳಗೆ ತಾಮ್ರದ ಅಂಶ ಇರ್ತದೆ. ಅದು ಬಾಡಿಗೆ ನಮಗೆ ಇದು ಕೊಡ್ತದೆ, ಬಾಡಿಗೆ ಪ್ರೊವೈಡ್ ಮಾಡ್ತದೆ, ಒದಗಿಸ್ಕೊಡ್ತದೆ. ಆವಾಗ ಏನಾಗ್ತದೆ ಅಂದರೆ ನಮ್ಮದು ಕಂಪ್ಲೀಟ್ ಬಾಡಿ, ನಮ್ಮ ದೇಹ ಬಲಿಷ್ಠವಾಗಿ ಒಂದು ಮಾರ್ಪಾಡಾಗ್ತದೆ. ಮತ್ತೇನಂದ್ರೆ ಕಾಲು ಕೂಡ ಸದೃಢವಾಗ್ತದೆ, ಗಟ್ಟಿ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ಯಾವುದೇ ರೀತಿ ದಿನಕ್ಕೆ ನಡೀತೀವಲ್ವ, ವಾಕಿಂಗ್ ಎಲ್ಲ ಮಾಡ್ತೀರಲ್ವ ನೀವು, ಆವಾಗ ಗುಡ್ಡಗಾಡು ಪ್ರದೇಶದಲ್ಲಿ ಆಗಿರ್ಬೋದು, ಮಣ್ಣು ಇರಬೇಕು. ಮಣ್ಣು ಮತ್ತು ಕಲ್ಲಿದ್ದ ಜಾಗದಲ್ಲಿ ನಡ್ಕೊಂಡು ತಿರುಗಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ರೋಗ ಆಗೋದಿಲ್ಲ. ಯಾಕಂದರೆ ಈಗ ನೋವುಗಳು, ಸೊಂಟದ ನೋವು, ಕಾಲು ನೋವೆಲ್ಲ ಯಾಕೆ ಕಾಣಿಸ್ಕೊಳ್ತಾ ಇದ್ದಾವೆ ಕೇಳಿದ್ರೆ ಅದಕ್ಕೆ ಏನು ನಮಗೆ ದೇಹದಲ್ಲಿ ನಮ್ಮ ಕಬ್ಬಿಣದ ಅಂಶ ಮತ್ತು ತಾಮ್ರದ ಅಂಶ ಮೊದಲೆಲ್ಲ ಅದೇ ರೀತಿಯಿಂದ ಇದು ಮಾಡ್ತಾಯಿದ್ರು. ಅದಕ್ಕೆ ಈಗಾದರೂ ಕೂಡ ಹಳೆ ಜನ ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಕೂಡ ಹಳೆ ಕಾಲದಲ್ಲಿ ನಡ್ಕೊಂಡೇ ತಿರುಗಾಡ್ತಾ ಇದ್ರು. ಈಗ ಏನಾಗ್ತಾ ಇದ್ದಾರೆ, ಚಪ್ಪಲ್ ಧರಿಸೋದ್ರಿಂದ ಅದೆಲ್ಲ ನಮ್ಗೆ ಸಿಗ್ತಾ ಇಲ್ಲ. ಅದು ನಾವು ಹೈಟೆಕ್ ಯುಗಕ್ಕೆ ಮಾರು ಹೋಗ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ದೇಹವನ್ನು ಸರಿಯಾಗಿ ಕಾಪಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ನಿಮಗೆ 1-2 ಮಾಹಿತಿಯನ್ನು ನೀಡಿದ್ದೀನಿ.